ಹರದನಹಳ್ಳಿ ಈಶ್ವರ ದೇಗುಲಕ್ಕೆ ಐಟಿ ದಾಳಿ ವಿಚಾರವಾಗಿ ಇಬ್ಬರು ಅರ್ಚಕರ ಮನೆಯಲ್ಲಿ ಶೋಧ ಆಗಿದೆ. ಅರ್ಚಕ ರೇವಣ್ಣ ಹಾಗೇನೆ ಅರ್ಚಕ ಪ್ರಕಾಶ್ ಭಟ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಾಗ್ದಾಳಿಗಳನ್ನ ಮಾಡಲಾಗ್ತಾ ಇದೆ. ಇಬ್ಬರು ಅರ್ಚಕರ ಮನೆಯಲ್ಲಿ ಶೋಧವನ್ನ ಅಧಿಕಾರಿಗಳು ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಅರ್ಚಕ ರೇವಣ್ಣ ಹಾಗೇನೆ ಅರ್ಚಕ ಪ್ರಕಾಶ್ ಭಟ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಐಟಿ ದಾಳಿ ಬಗ್ಗೆ ಅರ್ಚಕ ರೇವಣ್ಣ ಪತ್ನಿ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ದಾಳಿ ಆದಂತ ಸಂದರ್ಭದಲ್ಲಿ ಏನಾಯ್ತು, ಅಧಿಕಾರಿಗಳು ಯಾತಕ್ಕೋಸ್ಕರ ಪರಿಶೀಲನೆಗೆ ಬಂದಿದ್ರು, ಅವ್ರಿಗೆ ಏನ್ ಸಿಕ್ತು ಅನ್ನೋ ಬಗ್ಗೆ ಮಾಹಿತಿಯನ್ನ ಅರ್ಚಕನ ಪತ್ನಿ ನೀಲಮ್ಮ ಅವರು ಕೊಟ್ಟಿದ್ದಾರೆ. ಅಟ್ಟದ ಮೇಲೂ ಕೂಡ ಸಂಪೂರ್ಣವಾಗಿ ಶೋಧವನ್ನ ನಡೆಸಿದ್ದಾರೆ ಅಧಿಕಾರಿಗಳು ಅಂತ ನ್ಯೂಸ್ 18ಗೆ ಅರ್ಚಕನ ಪತ್ನಿ ಮಾಹಿತಿಯನ್ನ ಕೊಟ್ಟಿರೋದು. ಇನ್ನು ದೇವಾಲಯದ ಗರ್ಭಗುಡಿಯಲ್ಲೂ ಶೋಧಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು. ಕಳೆದ 4 ತಲೆಮಾರಿನಿಂದ ಈ ದೇವಾಲಯದಲ್ಲಿ ಪೂಜೆಯನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ, ಎಲ್ಲವನ್ನೂ ಶೋಧ ಮಾಡಿ ಬರಿಗೈನಲ್ಲಿ ವಾಪಸ್ ಹೋದ್ರು ಅಧಿಕಾರಿಗಳು ಅಂತ ಅರ್ಚಕನ ಪತ್ನಿ ನೀಲಮ್ಮ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗುಡಿ ಚಿಕ್ಕದ್ರಿಂದ ನಮ್ಮ ಮಾವನ ಅಪ್ಪನ ಕಾಲದಿಂದ ಆಲೆ 5ನೇ ತಲೆ ಇದಕ್ಕೆ ಅಲ್ಲೂ ಹೋಗಿದ್ರು. ದೇವಸ್ಥಾನ ಗರ್ಭಗುಡಿ ಒಂದ್ಬಿಟ್ಟು ಗರ್ಭಗುಡಿಗೂ ಹೋಯ್ತಾ ಇದ್ರಂತೆ. ಬೇಡಿ ಹೋಗ್ಬೇಡಿ, ಹೋಗಂಗಿಲ್ಲ, ಬೇಕಾದ್ರೆ ಯಾವ್ದೊಂದು ತೋರ್ತೀವಿ ನಾವು, ನೀವು ಚೆಕ್ ಮಾಡ್ಕೊಳ್ಳಿ, ಗರ್ಭಗುಡಿ ಮಾತ್ರ ಹೋಗ್ಬಂಗಿಲ್ಲ ಅಂತ ಹೇಳಿ ಅವೆಲ್ಲ ಭಟ್ರು ಇನ್ನೊಬ್ರು ಅವರ ಲೈನರು ಅವರು ಎಲ್ಲ ತೋರಿದ್ರಂತೆ. ಅಲ್ಲೂ ಚೆಕ್ ಮಾಡಿದ್ರು. ಎಷ್ಟು ಜನ ಇಬ್ರು ಕಾರಲ್ಲಿ ಬಂದಿದ್ರಂತ. ಅಂತೂ ನಮ್ಮ ಮನೆ ಹತ್ರ ಕಾರಲ್ಲಿ ಬರ್ಲಿಲ್ಲ, ಚೆಕ್ ಮಾಡಿ ಎಲ್ಲ ಮುಟ್ಟಿ ನೋಡಿದ್ರು. ನೋಡ್ಕೊಳ್ಳಿ, ಬೀರಿನ ಬಾಗಿಲು ತೆಗೀರಿ ಅಂದ್ರು, ತೆಗ್ದು ಅನ್ನೋದೊಂಥರ ಗಾಬರಿ. ಅಲ್ಲಿ ಏನಿಲ್ಲ, ಏನ್ ಹುಡುಕ್ತಾರೆ. ಅದು ಗುಡಿ ಚಿಕ್ಕದ್ರಿಂದ ನಮ್ಮ ಮಾವನ ಅಪ್ಪನ ಕಾಲದಿಂದ ಆಲೆ 5ನೇ ತಲೆ ಇದಕ್ಕೆ ಅಲ್ಲೂ ಹೋಗಿದ್ರು. ದೇವಸ್ಥಾನ ಗರ್ಭಗುಡಿ ಒಂದ್ಬಿಟ್ಟು ಗರ್ಭಗುಡಿಗೂ ಹೋಯ್ತಾ ಇದ್ರಂತೆ. ಬೇಡಿ ಹೋಗ್ಬೇಡಿ, ಹೋಗಂಗಿಲ್ಲ, ಬೇಕಾದ್ರೆ ಯಾವ್ದೊಂದು ತೋರ್ತೀವಿ ನಾವು, ನೀವು ಚೆಕ್ ಮಾಡ್ಕೊಳ್ಳಿ, ಗರ್ಭಗುಡಿ ಮಾತ್ರ ಹೋಗ್ಬಂಗಿಲ್ಲ ಅಂತ ಹೇಳಿ ಅವೆಲ್ಲ ಭಟ್ರು ಇನ್ನೊಬ್ರು ಅವರ ಲೈನರು ಅವರು ಎಲ್ಲ ತೋರಿದ್ರಂತೆ. ಅಲ್ಲೂ ಚೆಕ್ ಮಾಡಿದ್ರು. ಎಷ್ಟು ಜನ ಇಬ್ರು ಕಾರಲ್ಲಿ ಬಂದಿದ್ರಂತ. ಅಂತೂ ನಮ್ಮ ಮನೆ ಹತ್ರ ಕಾರಲ್ಲಿ ಬರ್ಲಿಲ್ಲ, ಚೆಕ್ ಮಾಡಿ ಎಲ್ಲ ಮುಟ್ಟಿ ನೋಡಿದ್ರು. ನೋಡ್ಕೊಳ್ಳಿ, ಬೀರಿನ ಬಾಗಿಲು ತೆಗೀರಿ ಅಂದ್ರು, ತೆಗ್ದು ಅನ್ನೋದೊಂಥರ ಗಾಬರಿ. ಅಲ್ಲಿ ಇದು ಅರ್ಚಕರ ಪತ್ನಿ ನೀಲಮ್ಮ ಅವರು ಹೇಳಿದ್ದು. ಯಾಕಂದ್ರೆ ಅಧಿಕಾರಿಗಳು ಬಂದಾಗ ಅಲ್ಲಿ ಯಾವ ರೀತಿ ರೇಡ್ ಮಾಡಿದ್ರು, ಗರ್ಭಗುಡಿಗೂ ಹೋಗ್ಬೇಕು, ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅರ್ಚಕರೆಲ್ಲ ನಾವು ಇದ್ದವರು ಅಲ್ಲಿ ಅಪೋಸ್ ಮಾಡಿದ್ವಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಎಲ್ಲ ಹೋಗಂಗಿಲ್ಲ, ಸೊ ನೀವೇನ್ ಪರಿಶೀಲನೆ ಮಾಡ್ಬೇಕು ಅದನ್ನ ಹೊರಗಡೆ ನಿಂತ್ಕೊಂಡೇ ಮಾಡಿ ಅಂತ ಹೇಳಿದಾಗ, ಸೊ ಅರ್ಚಕರ ಕೈಯಲ್ಲೇ ಗರ್ಭಗುಡಿ ಒಳಗಡೆ ಏನಿದೆ ಅದನ್ನೆಲ್ಲ ತೋರಿಸಿ ಅಂತ ಪರಿಶೀಲನೆಯನ್ನ ಹೊರಗಡೆ ನಿಂತ್ಕೊಂಡೆ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಅವ್ರಿಗೆ ಏನೂ ಸಿಕ್ಕಿಲ್ಲ, ಬರಿಗೈನಲ್ಲೇ ವಾಪಸ್ ಹೋದ್ರು. ಇಬ್ರು ಅಧಿಕಾರಿಗಳು ಬಹುಶಃ ಬಂದಿದ್ರು ಅಂತ ಅನ್ಸುತ್ತೆ. ಕಾರ್ನಲ್ಲಿ ಬಂದಿದ್ರು, ಹೆಂಗ್ ಬಂದಿದ್ರು ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿರೋದು. ಆದ್ರೆ ದಾಳಿಗೆ ಬಂದಂತ ಟೈಮ್ ನಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನೀಲಮ್ಮ ಅವರು ಅಲ್ಲಿ ಮಾಹಿತಿಯನ್ನ ಕೊಟ್ಟಿರೋದು. ನ್ಯೂಸ್ 18ಗೆ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ. ಸೊ ಅಧಿಕಾರಿಗಳು ಇಬ್ರು ಬಂದ್ರು, ಆ ಟೈಮ್ ನಲ್ಲಿ ಈ ರೀತಿ ದೇವಸ್ಥಾನದ ಒಳಗೆ ನಾವು ಚೆಕ್ ಮಾಡ್ಬೇಕು ಅಂತ ಅಂದ್ರು. ಮನೆಗೂ ಕೂಡ ಬಂದಿದ್ರು, ಪರಿಶೀಲನೆಯನ್ನ ಮಾಡಿದ್ರು. ಆದ್ರೆ ಫೈನಲಿ ಗರ್ಭಗುಡಿಯನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಕಳೆದ ಒಂದು 4 ತಲೆಮಾರುಗಳಿಂದ ಸೊ ನಮ್ಮ ವಂಶದವರೆಲ್ಲ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಆದ್ರೆ ಆ ರೀತಿ ಎಲ್ಲ ಗರ್ಭಗುಡಿ ಒಳಗಡೆ ಹೋಗೋದಕ್ಕೆ ಅನ್ಯರಿಗೆ, ಬೇರೆಯವರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಅದಕ್ಕೋಸ್ಕರ ಅಧಿಕಾರಿಗಳಿಗೂ ಕೂಡ ನಾವು ಅನುವನ್ನ ಮಾಡಿಕೊಟ್ಟಿಲ್ಲ ಅನ್ನೋ ಮಾತನ್ನ ನೀಲಮ್ಮ ಅವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಅಶೋಕ್. ನೀಲಮ್ಮ ಅವ್ರು ಹೇಳಿದ ಪ್ರಕಾರ ಇಬ್ರೇನು ಅಧಿಕಾರಿಗಳು ಬಂದಿದ್ರು, ಪರಿಶೀಲನೆ ಮಾಡಿದ್ರು ಅಂತ, ಬಟ್ ಈಗ ವಾಪಸ್ ಹೋಗಿದ್ದಾರೆ, ಅವ್ರಿಗೆ ಏನು ಸಿಕ್ಕಿಲ್ಲ, ಬರಿಗೈಲಿ ಹೋಗಿದ್ದಾರೆ ಅಂತ. ಏನ್ ಸಿಕ್ಕಿದೆ ದಾಳಿ ಬಗ್ಗೆ ಅಶೋಕ್ ಮಾಹಿತಿ? ಶರ್ಮಿತಾ, ಏನು ಇಬ್ಬರು ಐಟಿ ಅಧಿಕಾರಿಗಳ ತಂಡ ಇಂದು ಬೆಳಗ್ಗೆ ಹರದನಹಳ್ಳಿಯ ಈಶ್ವರ ದೇವಾಲಯದಲ್ಲಿ ಐಟಿ ದಾಳಿಯನ್ನ ಮಾಡಿರುವಂತಹದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಲದೇವರಿಗೂ ಕೂಡ ಐಟಿ ಶಾಕ್ ಅನ್ನ ನೀಡಿರುವಂತಹದ್ದು. ಇನ್ನು ಕಳೆದ ತಿಂಗಳು ಮಾರ್ಚ್ 28ರಂದು ಹಾಸನದ 8 ಕಡೆ ಐಟಿ ದಾಳಿಯನ್ನ ಮಾಡಿ ವಿವಿಧ ದಾಖಲೆಗಳನ್ನ ಪರಿಶೀಲನೆ ಮಾಡಿತ್ತು ಗುತ್ತಿಗೆದಾರರ ಮನೆಯಲ್ಲಿ. ಇದಾದ ಬಳಿಕ ಈಗ ಏನು ಹರದನಹಳ್ಳಿಯ ಈಶ್ವರ ದೇವಾಲಯದಲ್ಲಿ
ದಾಳಿ ಮಾಡಿದಂತ ಇಬ್ಬರು ಐಟಿ ಅಧಿಕಾರಿಗಳು ದೇವಾಲಯದ ಸುತ್ತ ಇಡೀ ಪ್ರಾಂಗಣವನ್ನ ಶೋಧವನ್ನ ಮಾಡಿದ್ದಾರೆ. ಇದಾದ ಬಳಿಕ ದೇವಾಲಯದ ಗರ್ಭಗುಡಿಯಲ್ಲೂ ಕೂಡ ಹೋಗಿ ಶೋಧವನ್ನ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ಆ ದೇವಾಲಯದ ಅರ್ಚಕ ರೇವಣ್ಣರ ಪತ್ನಿ ನೀಲಮ್ಮ ಮತ್ತು ರೇವಣ್ಣರವರು ತಡೆಯೊಡ್ಡಿದ್ದಾರೆ. ಅಂದ್ರೆ ದೇವಾಲಯದ ಗರ್ಭಗುಡಿಗೆ ನೀವು ಹೋಗ್ಬೇಡಿ, ಹೊರಭಾಗದಲ್ಲಿ ನೀವೇನಿದ್ರು ಶೋಧ ಮಾಡಿ, ನಾವು ದೇವಾಲಯದ ಪವಿತ್ರತೆಯನ್ನು ನಾವು ಕಾಪಾಡಿದ್ದೇವೆ, ನೀವು ಹೋಗ್ಬೇಡಿ ಅನ್ನುವಂಥದ್ದು ಹೇಳಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಇದಾದ ಬಳಿಕ ದೇವಾಲಯದ ಶೋಧ ಮಾಡಿದ ಬಳಿಕ ಅರ್ಚಕ ಪ್ರಕಾಶ್ ಭಟ್ ಮತ್ತು ಇನ್ನೊಬ್ಬರು ಅರ್ಚಕ ರೇವಣ್ಣ ಎಂಬುವರ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಿದ್ದಾರೆ. ರೇವಣ್ಣರವರ ಮನೆಯಲ್ಲಿ ಅರ್ಚಕ ರೇವಣ್ಣರವರ ಮನೆಯಲ್ಲಿ ಮನೆಯ ಹಟ್ಟ ಮತ್ತು ಇಡೀ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಿದರೆ ಸುಮಾರು 2 ಗಂಟೆಗಳ ಕಾಲ ಅಧಿಕಾರಿಗಳು ಸಂಪೂರ್ಣವಾಗಿ ಶೋಧವನ್ನ ಮಾಡಿ ಬರಿಗೆಯಲ್ಲಿ ವಾಪಸ್ಸಾಗಿರುವಂತದ್ದು. ಯಾವುದೇ ದಾಖಲೆಗಳಿರ್ಬೋದು ಅಥವಾ ಹಣ ಇರ್ಬೋದು ಯಾವುದೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬಂದಿರುವಂತದ್ದು ದೆಹಲಿ ಮೂಲದ ಅಧಿಕಾರಿಗಳಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಇಬ್ಬರು ಅಧಿಕಾರಿಗಳಲ್ಲಿ ಓರ್ವ ಅಧಿಕಾರಿ ಹಿಂದಿಯಲ್ಲಿ ಮಾತನಾಡ್ತಿದ್ರು ಮತ್ತು ಮತ್ತೋರ್ವ ಅಧಿಕಾರಿಗಳಿಗೆ ಕನ್ನಡದಲ್ಲಿ ಮಾತಾಡ್ತಿದ್ರು ಅನ್ನುವಂತ ಮಾಹಿತಿಯನ್ನ ಅರ್ಚಕ ರೇವಣ್ಣರ ಪತ್ನಿ ನೀಲಮ್ಮ ನ್ಯೂಸ್ 18 ಹೇಳಿದ್ದಾರೆ. ಪರಿಮಿತಾ. ಥ್ಯಾಂಕ್ ಯು ಅಶೋಕ್.